ನಂಬ್ತಾ ಇಲ್ಲ, ಆದ್ರೆ ಈಶ್ವರನೇ ನನಗೋಸ್ಕರ ಬಂದು ಕನಕ ಕಾಂತಿ ಇರೋ ತೆಂಗಿನಕಾಯಿನ ತಂದು ಓಂ ಅಂತ ಬರ್ದು 3 ನಾಮನ ಹಚ್ಚಿ ಇದು ತುಂಬಾ ಬೆಲೆ ಬಾಳುತ್ತಂತ ಹೇಳಿ ನನ್ ಕೈ ಕೊಟ್ಟ. ಅಯ್ಯೋ, ಅಷ್ಟೊಂದ್ ಬೆಲೆ ಬಾಳೋದನ್ನ ನಮ್ಮನ್ ತಗೊಂತಿದ್ಯಾ? ಆದ್ರೆ ನಿಮಗ್ ತಗೊಳಕ್ ಆಗ್ಲಿಲ್ವಲ್ಲ. ಬ್ರೋ, ಇದು ತುಂಬಾ ಪ್ಯೂರ್ ಗೋಲ್ಡ್ ಅನ್ಕೋತೀನಿ. ಒಂದ್ 2-3 kg ಇರಬೇಕು. ಮಾರಿದ್ರೆ ಕೋಟಿ ಗಟ್ಲೆ ಸಿಗತ್ತೆ. ಬಂಗಾರದ ಬೆಲೆ ನೋಡಬೇಡಿ, ಅದ್ರಲ್ಲಿ ಇನ್ನ ಬೆಲೆ ಬಾಳದಿದೆ ಅಣ್ಣಯ್ಯ. ಅದನ್ನು ಕೂಡ ಲೆಕ್ಕ ಹಾಕಿದ್ರೆ ಇನ್ನೆಷ್ಟು ಕೋಟಿ ಇರತ್ತೋ. ವಿಶಾಲಾಕ್ಷಿ, ಇಂಥ ಬೆಲೆ ಬಾಳೋದು ನಿನ್ ಕೈಗೆ ಬರೋದು ಆಶ್ಚರ್ಯನೇ. ಹೇಳನಲ್ವಾ ಅಮ್ಮ, ಮಹಾದೇವನೇ ಕೊಟ್ಟಿದ್ದು ಅಂತ. ನಾಯ್ನಿ, ವಿಶಾಲಾಕ್ಷಿನ ಮೇಲ್ ಕರ್ಕೊಂಡೋಗು. ಹೌದಕ್ಕ, ಇಲ್ಲೇ ಇದ್ರೆ ನಗಕ್ಕಾಗ್ದೆ ಹೊಟ್ಟೆ ನೋವು ಬಂದ್ಬಿಡತ್ತಷ್ಟೇ. ಈಗ ಸಾಕು, ಸುಮ್ನಿರು. ಅಮ್ಮ, ಅದನ್ನ ಹುಷಾರಾಗಿ ಎತ್ತಿಡು, ನಾನ್ ಮತ್ತೆ ಕೇಳ್ತೀನಿ. ಸರಿ. ತಂಗ್ಯವ, ಎಷ್ಟು ಬೆಲೆ ಬಾಳೋದನ್ನ ಇಟ್ಕೊಂಡು ಹೇಗಮ್ಮ ಪ್ರಯಾಣ ಮಾಡ್ಕೊಂಬಂದೆ? ದಾರಿಲಿ ಕಳ್ತನ ಆಗ್ಲಿಲ್ಲ, ಆದ್ರೆ ಮನೆ ಕಳ್ರಿಂದ ಹುಷಾರಾಗಿರ್ಬೇಕು. ಇದು ನಿಜ ಮಾವ. ಮಾಮ್, ಗೋಲ್ಡ್ ಕಾಯಿನ್ ಬಗ್ಗೆ ಕೇಳಿದ್ದೆ. ಗೋಲ್ಡ್ ಕಾಯು ಇರುತ್ತಾ? ಏಯ್, ಮಾಯಾವಿ ಹುಡುಗಿ ವಿಶಾಲಾಕ್ಷಿ ಕೊಟ್ಟ ತೆಂಗಿನಕಾಯಿ ಬಗ್ಗೆನಾ ನೀನ್ ಹೇಳ್ತಿರೋದು? ಹಾ ಹೌದು ಮಾಮ್, ಅವಳು ಅದೆಲ್ಲ ಬಂಗಾರ ಅಂತ ಹೇಳ್ತಿದ್ದಾಳೆ. ನಿಜನೇ ಅಂತೀರಾ? ಡೌಟೇ ಇಲ್ಲ. ಅದ್ರ ಹೊಳಪು ನೋಡ್ತಾ ಇದ್ರೆ ಚಿನ್ನದಿಂದ ಮಾಡಿರೋ ತೆಂಗಿನಕಾಯಿ ಅಂತಾನೆ ಅನ್ನಿಸ್ತಿದೆ. ಬಂಗಾರದಿಂದ ಮಾಡಿರೋ ತೆಂಗಿನಕಾಯಿನ ಸರಿಯಾದ ಸಮಯಕ್ಕೆ ಹೊಡಿಬೋದಂತ ಹೇಳಿದಾಳಲ್ವಾ ಅತ್ತೆ? ಅದ್ರಲ್ಲಿ ಎಳ್ನೀರಿರತ್ತಾ? ಅದ್ ಹೇಗಿರಕ್ ಸಾಧ್ಯ? ಹಾ, ಸುಮನಾಗ್ ಬಂದಿರೋ ಅನುಮಾನನೇ ನನಗೂ ಬಂದಿದೆ ಮಾಮ್. ತೆಂಗಿನಕಾಯಿ ಆದ್ರೆ ತೆಂಗಿನ ನೀರಿರುತ್ತೆ, ಬಂಗಾರದ ತೆಂಗಿನಕಾಯಿ ಅದು. ಎಳ್ನೀರು ಬಂಗಾರದೇ ಆಗಿರುತ್ತಾ? ನೀರಲ್ಲ ಕಣೋ, ಏನೋ ಬೆಲೆ ಬಾಳೋದೇ ಇರುತ್ತೆ ಅಂತ ನನ್ ಊಹೆ ಕಣೋ. ಮೇಲ್ ಬಂಗಾರ ಇದೆ ಅಂತಂದ್ರೆ ಹಾಗಾದ್ರೆ ಒಳಗಡೆ ವಜ್ರ ಇಟ್ಟಿರ್ಬೋದಾ? ನನ್ಗೂ ಹಾಗೇನೆ ಅನ್ನಿಸ್ತಾ ಇದೆ. ಅಷ್ಟು ಬೆಲೆ ಬಾಳೋದು ಮಾಯಾವಿ ಹುಡುಗಿ ಹತ್ರ ಹೇಗ್ ಬಂತು? ಇದಕ್ಕೂ ಮುಂಚೆ ಯಾವುದೋ ದೇವಸ್ಥಾನದಿಂದ ಅಮ್ನೋರ್ ಒಡವೆ ತಗೊಂಡು ತನ್ನ ಕತ್ತಿಗೆ ಹಾಕೊಂಡು ಬಂದಿದ್ಲು, ನೆನ್ಪಿದ್ಯಾ? ಹಾ, ಯಾಕೆ ನೆನ್ಪಿಲ್ಲ ಅತ್ತೆ? ಅವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನೀವೇ ಬೇಡ ಅಂತಂದ್ರಲ್ಲ. ಈಗ ಕೂಡ ಅಂತ ಯೋಚನೆ ಮಾಡಬಾರ್ದು. ವಿಶಾಲಾಕ್ಷಿಗೆ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ಆಕ್ಸೆಸ್ ಇರೋ ತರ ಇದೆ. ಚಿಕ್ಕ ಹುಡುಗಿ ಅಲ್ವಾ ಮಾಮ್, ಅದು ಅಲ್ದು ಶಿವನ್ ಭಕ್ತ ಬೇರೆ, ಮುಖನೂ ಮುದ್ದಾಗಿದೆ, ಕರುಣೆ ತೋರಿಸಿ ಒಳಗಡೆ ಬಿಟ್ಕೊಂಡಿರ್ತಾರೆ. ಇನ್ನೇನ್ ಮಾಡ್ತಾಳೆ? ಕೈಗೆ ಸಿಕ್ಕಿದ್ನೆಲ್ಲ ಲಂಗ ದಾವಣಿಲಿ ಆಗಾಗ ಉಡೋ ಸೀರೆಲ್ ಬಚ್ಚಿಟ್ಟು ಆಚೆ ಬಂದ್ಮೇಲೆ ಮಾರ್ತಾಳೆ ಅಂತ ಅನ್ಕೋತೀನಿ. ಹಾ, ಆಗಿರ್ಬೋದು. ಇಲ್ಲ ಅಂದಿದ್ರೆ ಹೀಗೆಲ್ಲ ಹೇಗಿರಕ್ಕಾಗ್ತಿತ್ತು? ಹಳೆ ಬಟ್ಟೆ ಹಾಕೊಂಡು ಹೆಗ್ಲು ಮೇಲೆ ಒಂದ್ ಹಳೆ ಬ್ಯಾಗ್ ಹಾಕೊಂಡು ಹಾಡ್ ಹೇಳ್ಕೊಂಡು ಭಿಕ್ಷೆ ಬೇಡ್ತಾ ಇದ್ಲು. ಇವಾಗ ರಿಚ್ ಕಿಡ್ ಆಗಿದ್ದಾಳೆ.
ನಯನಿ ಪರಿಚಯದಿಂದ ಅವಳ ಜೀವನಾನೇ ಬದಲಾಗೋಯ್ತು ಕಣೋ. ಇಲ್ಲಿಗೆ ಬಂದು ಹೋಗಿ ಮಾಡ್ಕೊಂಡು ಬೆಲೆ ಬಾಳುವಂಥದ್ದನ್ನ ತಗೊಂಡು ತೋರಿಸಿ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಯಾವುದಾದ್ರೂ ವ್ಯಾಪಾರ ವ್ಯವಹಾರ ನಡೆಸ್ತಾ ಇರಬಹುದು. ಹಾ ನಮ್ಮಕ್ಕ ಸ್ಮಗ್ಲಿಂಗ್ ಬಿಸ್ನೆಸ್ ಮಾಡ್ತಾಳೆ ಅಂತೀರಾ? ಛೆ ಅಂತವಳಲ್ಲ ಅತ್ತೆ. ಹಾ ಹಲೋ ಚಿಕ್ನಾದ್ನಿ, 100 ಕೋಟಿ ಟರ್ನ್ ಓವರ್ನ ಮಾಡ್ತಾ ಇದ್ದಾರೆ ಅಂದ್ರೆ ಚಿಕ್ಕ ಚಿಕ್ಕ ಕೆಲಸ ಮಾಡೋದ್ರಿಂದ ಅದೆಲ್ಲ ಸಾಧ್ಯನೇ ಆಗಲ್ಲ. ಯಾಕೋ ಈ ವಿಷಯದಲ್ಲಿ ನನಗೆ ನಂಬಿಕೆ ಬರ್ತಿಲ್ಲ. ಪರವಾಗಿಲ್ಲ ಬಿಡು, ಈಗ ನಯನಿನ ಅನುಮಾನಿಸಿ ನಾವು ಸಂಪಾದನೆ ಮಾಡೋದೇನೂ ಇಲ್ಲ. ವಿಶಾಲಾಕ್ಷಿ ತಗೊಂಡು ಬಂದ ಬಂಗಾರದ ತೆಂಗಿನಕಾಯಿಂದ ನಮಗೇನ್ ಲಾಭ ಆಗಬಹುದು ಅನ್ನೋದನ್ನ ಯೋಚನೆ ಮಾಡಿ. ಹೇಗೆ ಮಾಮ್? ಆಚೆ ಬಂಗಾರ ಇದೆ ಅಂದ್ರೆ ಒಳಗಡೆ ಬೆಲೆ ಬಾಳೋ ಅಂಥದ್ದು ಏನಾದ್ರೂ ಇರಬಹುದು ಅಂತ ಅನ್ನಿಸ್ತಿದೆ. ಹೌದು ಅತ್ತೆ. ಅದನ್ನ ನಾವು ತಗೊಂಡು ಒಡೆದು ಹಾಕಿ ಅದ್ರ ಒಳಗಡೆ ಇರೋ ಅಂಥದ್ದನ್ನ 3 ಪಾಲ್ ಮಾಡಿ ಹಂಚ್ಕೊಂಡ್ಬಿಟ್ರೆ? ನೀವೆಷ್ಟು ಒಳ್ಳೆಯವರತ್ತೆ. ಈಕ್ವಲ್ ಶೇರ್ ಅಂತಂದ್ರಲ್ಲ, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಮಾಮ್, ನಯನಿ ಅದನ್ನ ಎಲ್ ಬಚ್ಚಿಟ್ಟಿದ್ದಾಳೋ ಏನೋ. ಆದ್ರೂ ಸರಿ, ಕಂಡು ಹಿಡಿಬೋದು. ಸಿಕ್ತಾ? ಇಲ್ಲ ಅತ್ತೆ. ಆ ವಾರ್ಡ್ರೋಬಲ್ ನೋಡು. ಹಾ, ನೋಡ್ತೀನಿ. ತಂಗ್ಯವ, ನನ್ನ ಕೈಯಾರೆ ನನ್ನ ಹೆಂಡತಿ ಸರ್ಗನೆ ಮುಟ್ಟಲ್ಲ. ಈ ಜನ್ಮದಲ್ಲಿ ಏನೂ ಇಲ್ಲ ಅನ್ನೋ ಕೊರಗಲೆ ಹೋಗ್ಬಿಡ್ತೀನೇನೋ. ಏನ್ ಬೇಕಿತ್ತು ಅಣ್ಣಯ್ಯ? ನಿನಗೆ ಅಂತ ಇಂದ್ರಭವನ ಇದ್ರೂ ಅಷ್ಟೇ. ಕಾಲಧರ್ಮ ಮುಗಿದ ಮೇಲೇನೆ ರುದ್ರಭೂಮಿಗೆ ನೀನು ಹೋಗಕ್ಕಾಗದು. ಮಕ್ಕಳು ಮರಿ ಇದ್ದಿದ್ರೆ ಸಂಪಾದನೆ ಮಾಡಿರೋ ದುಡ್ಡನ್ನ ಅವರು ಕೊಡ್ಬೋದಿತ್ತು. ಹೋದ ಜನ್ಮದಲ್ಲಿ ಅಣ್ಣಯ್ಯಂಗೆ 12 ಜನ ಮಕ್ಕಳಿದ್ರು ಗೊತ್ತಾ? ಡಜನ್ ಮಕ್ಕಳಿಗೆ ಜನ್ಮ ಕೊಟ್ಟಿದಾರ ಮಾವ. ಮಾವ ಹೇಗೂ ಕೊಡ್ತಾರೆ. ಅವ್ರ ಹೆಂಡತಿ ವಂಡರ್ಫುಲ್ ವುಮೆನ್ ಅನ್ಸತ್ತೆ. ಸುಮ್ಮನೆ ಇರಪ್ಪ. ಯಾರ್ರೀ ಅವಳು? ಮರ್ಯಾದೆಯಿಂದ ಹೇಳ್ತಿರೋ ಇಲ್ವೋ? ಅಯ್ಯೋ ಚಿಕ್ಕಮ್ಮ, ಹೋದ್ ಜನ್ಮದಲ್ಲಿ ಚಿಕ್ಕಪ್ಪ ಯಾವ ಹೆಸರಲ್ಲಿ ಹೇಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಏನೋ ನೈನಿ, ಈ ಜನ್ಮಕ್ ಹೇಗಿದ್ರೇನೆ ಸಾಕು ಅಂತ ಅನ್ನಿಸ್ತದೆ. ವಿಶಾಲಾಕ್ಷಿ, ನೀ ನನ್ ಗಂಡನ್ ಕೈ ನೋಡ್ಬೇಡ. ಫೀಲ್ ಆಗಿರ್ಬೇಕು ಅನ್ಸತ್ತ. ವಲ್ಲಭಾವ ಅತ್ತೆ ಕೂಡ ಕೈ ತೋರಿಸ್ತಿರೇನೋ ಅಂತ ಅನ್ಕೊಂಡಿದ್ದೆ. ಮುಖ ತೋರ್ಸೋದಕ್ಕೆ ಕೂಡ ಅವ್ರಿಗೆ ನಾಚಿಕೆ ಅನ್ಸುತ್ತೆ. ಅದಕ್ಕೆ ಆದ್ರೂ ಸುಮ್ನಮ್ಮಂಗೆ ಇದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಅಲ್ವಾ? ಯಾಕೆ ಮಾವ ಸುಮ್ಮನೆ ಪ್ರಾಬ್ಲಮ್ ತಗೊಳ್ಳೋದು? ಮೂವರು ಏನ್ ಮಾಡ್ತಿದ್ದಾರೋ ಮತ್ತೆ? ಯಾರಾದ್ರೂ ಬರ್ಬೋದು ಅಂತ ಬಾಗ್ಲ ಹತ್ರ ನಿಂತಿದ್ದೆ. ಇಷ್ಟೊತ್ತಾದ್ರೂ ನಿನ್ಗೆ ಸಿಗ್ಲೇ ಇಲ್ಲ. ಅದನ್ನ ಹೇಗ್ ಹುಡುಕ್ಬೇಕು ಅಂತ ನಿಮಗ್ ಗೊತ್ತು ಅಂತ ಹೇಳಿದ್ರಲ್ವಾ ಅತ್ತೆ? ಈ ರೂಮಲ್ಲಿ ಇಲ್ಲ ಅಂದ್ರೆ ಆಮೇಲೆ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ,
ಏಯ್ ಇವಳನ್ ಯಾಕೋ ಕರ್ಕೊಂಡ್ ಬಂದೆ? ತೆಂಗಿನಕಾಯಿಗೋಸ್ಕರ. ನಾವೆಷ್ಟ್ ಕಷ್ಟಪಟ್ಟು ಹುಡುಕಿದ್ರು ಸಿಕ್ತಿಲ್ಲ, ನೆಟ್ಟಿಗ್ ಮಾತಾಡಕ್ಕೆ ಬರಲ್ಲ, ಇವಳನ್ ಯಾಕೆ ಕರ್ಕೊಂಡ್ ಬಂದ್ರಿ? ಅವಾಗ್ಲೇ ತೆಂಗಿನಕಾಯಿನ ಪಾವನ ಮೂರ್ತಿ ಮಾವ ಹಿಡ್ಕೊಳಕ್ಕೆ ಆಗ್ಲಿಲ್ಲ. ಆಮೇಲೆ ಅದನ್ನ ತಗೊಂಡಿದ್ಯಾರು? ಗಾಯತ್ರಿ. ಇವಾಗ್ಲೂ ಕೂಡ ಈ ಮಗುನೇ ಹುಡುಕೊಡುತ್ತೆ ಅಂತ ಅನ್ನಿಸ್ತು. ಪುಟಿ, ನೀನ್ ಹೋಗಿ ತೆಂಗಿನಕಾಯಿ ತಗೊಂಡ್ ಬಾ, ಸರಿನಾ? ಹೋಗು, ತಡಪ್ಪನ ಮಾತು ಕೇಳು. ನನ್ನ ಮಾತು ಹೇಗೆ ಕೇಳ್ತಾಳೆ ನೋಡಿ ಮಾಮ್. ಹುಡುಕ್ತಾಳೆ. ಅಯ್ಯೋ, ದೊಡ್ಡ ಬಾವ ಹೇಳ್ದಾಗೆ ಇವಳೇ ಹುಡುಕ್ಬಿಟ್ಲಲ್ಲ ಅತ್ತೆ. ಯಾರಿಗೂ ಸಿಗದೆ ಇರೋದು ನನಗ್ ಸಿಕ್ಕಿದೆ ಅಂತ ಹೇಗ್ ನೋಡ್ತಿದ್ದಾಳ್ ನೋಡಿ. ಮಾಮ್, ಇವಾಗ್ಲಾದ್ರೂ ನಾನ್ ಬುದ್ಧಿವಂತ ಅಂತ ಒಪ್ಕೋತೀರಾ? ವೈ ನಾಟ್? ಆ ಚೀಲ ತಗೊಂಡು ಆ ತೆಂಗಿನಕಾಯಿನ ಆಚೆ ತೆಗಿ. ಸರಿ ಮಾಮ್. ಪುಟಿ, ಆ ತೆಂಗಿನಕಾಯಿನ ನನ್ನ ಕೈ ಕೊಡ್ತೀಯಮ್ಮ? ನನ್ನ ಮುದ್ದು ಮಗಳಲ್ವಾ, ತಗೊಂಬಮ್ಮ, ಕೊಡು. ಕೊಡ್ತಾಳೆ ನೋಡಿ ಮಾಮ್. ಪುಟಿ, ಆ ತೆಂಗಿನಕಾಯಿ ಕೈ ಕೊಡಮ್ಮ, ನನ್ನ ಮುದ್ದಿನ ಮಗಳು. ಕೊಡಮ್ಮ, ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ, ಕೊಡು. ನೋಡಿ ಮಾಮ್, ನೋಡಿದ್ರ? ಬೇಗ ತೆಗಿಯೋ. ಅಯ್ಯೋ, ಆ ತೆಂಗಿನಕಾಯಿನ ಹಿಡ್ಕೊಳ್ಳಿ, ಬೇಗ ಹೋಗಿ. ಅದ್ರಲ್ಲಿ ವಜ್ರ ಇದೆ ಅಂತ ಹೇಳಿದ್ರಿ, ಅದನ್ನ ಹಿಡ್ಕೊಂಡಿಲ್ಲ ಹೊಡೆಯೋದಲ್ವಾ ಬಾವ? ಆ ಕಾಯಿನ ತಗೊಂಬಂದ್ರೆ ನಾನು ಒಬ್ಬನಿಗೆ ಕೊಟ್ಬಿಡ್ತೀರಾ? ನಿಮ್ಗೂ ಬೇಕು ತಾನೆ? ಹೋಗಿ ತಗೊಂಬನ್ನಿ. ನಡಿ. ಅಯ್ಯೋ ಇರಿ ಮಾಮ್, ನಾನು ಬರ್ತೀನಿ. ಅಯ್ಯೋ ಹಿಡೀರಿ ಬೇಗ. ಸುಮನ, ಅದಿವಾಗ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ಸಿಗಲ್ಲ. ಹಿಡ್ಕೊಳ್ಳಿ ಮಾಮ್. ವಿಶಾಲ, ನಮ್ಮ ಮನೆಯಲ್ಲಿ ಕಳ್ಳರು ಸೇರ್ಕೊಂಡಿದ್ದಾರೆ. ಅವರೇ ಕಳ್ರು, ಹೊರಗಿಂದ ಯಾಕೆ ಬರ್ಬೇಕು? ಅರೆ, ತೆಂಗಿನಕಾಯಿ ಮೆಟ್ಲ ಮೇಲಿಂದ ಉರುಳ್ಕೊಂಡು ಬರ್ತಿದ. ರೂಮಲ್ಲಿ ಇಟ್ಟಿದ್ದೆ, ಯಾರು ತೆಗೆದ್ರು ಅದನ್ನ? ಅತ್ತಿಗೆ ಕೂಡ ಅವಸರದಲ್ಲಿ ಬರ್ತಾ ಇದ್ದಾಳೆ. ಅಯ್ಯೋ ಮಾಮ್, ಹಿಡ್ಕೊಳ್ಳಿ ಮಾಮ್ ಕಾಯಿನ. ಅಯ್ಯೋ ಹಿಡ್ಕೊಳ್ಳಿ. ಕೆಳಗೆ ಬಿದ್ದೋಗ್ಬಿಡ್ತೀಯ, ಹುಷಾರಕ್ಕ. ಅಯ್ಯೋ ಹಿಡ್ಕೊಳ್ಳಿ ಮಾಮ್. ಸುಮನ, ಹಿಡ್ಕೊ. ಅಯ್ಯೋ ಸುಮನ, ಅದನ್ನ ತಗೊಂಡ್ಬರ್ಬೇಕು. ಯಾರು ಹೇಳಿದ್ದು ನಿಂಗೆ? ವಿಶಾಲಾಕ್ಷಿ ತಗೊಂಬಂದಿನ ತೆಂಗಿನಕಾಯಿನ ನೀವ್ಯಾಕೆ ತಗೊಂಡ್ರಿ? ನಾನ್ ಹೇಳ್ದಾಗ ತಗೊಳಕ್ ಬಿಟ್ಟು ಈಗ ಅದ್ರ ಹಿಂದೆ ಬಿದ್ದಿದ್ದಾರೆ. ಹೊಡ್ದಾಕು, ಏನ್ ಮುಖ ಅದ್ರಲ್ಲಿ ಬೆಲೆ ಬಾಳೋದು ಏನಿದೆ? ಹಾಕು, ಬೇಗ. ಜೇನುಹುಳ ಬರ್ತಿದೆ. ಬ್ರೋ, ಈ ಕಡೆ ಬಾ ಬ್ರೋ. ವಿಕ್ರತ್, ಓಡೋಗೋಣ ಬನ್ನಿ. ಒಂದ್ ನಿಮಿಷ ಅಣ್ಣಯ್ಯ, ನನ್ ಮೇಲೆ ನಂಬಿಕೆ ಇಟ್ಟು ಇಲ್ಲೇ ಇರು. ಓಡ್ ಹೋಗೋರು
ಕಚ್ಬಿಡುತ್ತೆ. ಯಾಕೆಂದ್ರೆ ತಪ್ಪು ಮಾಡಿರೋದು ಅವ್ರೇ ಅಲ್ವಾ, ಅದಕ್ಕೆ. ಅಯ್ಯೋ ಅತ್ತೆ, ಸುಮನಾ. ಅಯ್ಯೋ ಸುಮನಾ, ಮಾಮ್, ವಲ್ಲಭ. ಅಯ್ಯೋ ವಲ್ಲಭ, ಅಕ್ಕ. ಅಯ್ಯೋ ಮಾಮ್ ಮಾಮ್ ಅಯ್ಯ. ಅಯ್ಯೋ ಅಮ್ಮ. ಮಾಮ್, ಅಯ್ಯೋ ದೇವ್ರೇ. ಅಳ್ಬೇಡ್ವೋ. ಹುಳಗಳೆಲ್ಲ ಕಚ್ಚಿದ್ರೆ ಅಳ್ದೆ ಇನ್ನೇನು ಹಾಡು ಹೇಳ್ತಾರ? ಬೆಲೆ ಬಾಳದಿದೆ ಅನ್ನೋದಕ್ಕೆ ದುರಾಸೆ ಪಟ್ರಿ. ಜೇನ್ ಹುಳುಗಳು ಬೆಲೆ ಬಾಳುವಂತದ್ದ? ತುಂಬಾ. ಅದ್ರ ಜೇನೇನೆ ಬಂಗಾರಕ್ಕೆ ಬದಲಾಗ್ತಿತ್ತು. ಹಾ, ನೀವ್ ಆತ್ರ ಪಟ್ಟು ಆ ತೆಂಗಿನಕಾಯಿನ ಹೊಡ್ದಾಕಿ ಈ ಪರಿಸ್ಥಿತಿ ತಂದ್ಕೊಂಡ್ರಿ. ಎಲ್ಲಿಂದ ತಂದಿಯ ನೀನು? ಮುಖ ಎಲ್ಲ ಕಿತ್ತು ಹೋಗೋ ಹಾಕಚ್ತು. ಇವ್ರ ತೆಂಗಿನಕಾಯಿ ಒಡ್ದಾಕಿದ್ದಕ್ಕೆ ತಕ್ಕ ಶಿಕ್ಷೆನೇ ಆಯ್ತು. ಗಾಯತ್ರಿ ಪುಟ್ಟಿನೇ ಕೊಟ್ಟಿದ್ದು. ಗಾಯತ್ರಿ ತಂದು ಕೊಟ್ಲಾ? ಅವಳು ಕೊಟ್ಲು ಅಂತ ಅತಿ ಆಸೆ ಪಡ್ಬೇಕಾ? ಮೊದಲು ನೀವೆಲ್ಲ ಹೋಗಿ ಫಸ್ಟ್ ಏಡ್ ಮಾಡ್ಕೊಳ್ಳಿ, ಹೋಗಿ. ನಡಿಯೋ. ಚಂದ್ರನ್ ತರ ಪಳಪಳ ಅಂತ ಹೊಳಿತಿತ್ತು ನನ್ ಮುಖ. ಗ್ರಹಣ ಹಿಡ್ದಂಗ ಆಗಿದೆ. ಜೇನ್ ಹುಳ ಪ್ರಾಣ ಹೋದಂಗ್ ಕಚ್ಬಿಡ್ತು. ಅಬ್ಬಾ, ನೀನ ಸುಂದರಿ ಅನ್ಕೊಂಡಿದ್ದಕ್ಕೆ ದೃಷ್ಟಿಯಾಗಿದೆ ಅನ್ಸುತ್ತೆ. ಯಾರೋ ದೃಷ್ಟಿ ಹಾಕಿದ್ರೆ ಅನ್ಕೋಬಹುದು, ಆದ್ರೆ ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಹೀಗ್ಯಾಕಾಯ್ತು ಅಂತ ನನ್ ಚಿಂತೆ. ಅತಿ ಆಸೆ ಪಟ್ರೆ ಹೀಗೆ ಅನ್ಭವಿಸ್ಬೇಕಾಗತ್ತೆ ಮತ್ತೆ. ಸುಮನಾ, ಇವಾಗ ಹೇಗಿದ್ಯಾ? ನನಗ್ ಹೀಗಾಗಿದ್ದಕ್ಕೆ ಖುಷಿ ಪಡ್ತಿದ್ಯಲ್ಲ ಅಕ್ಕ? ಹಾಗ ಅನ್ಕೊಂಡಿದ್ದಿದ್ರೆ ನಿನ್ಗೋಸ್ಕರ ಈ ಗಂಜಿ ಯಾಕೆ ತಗೊಂಬರ್ತಿದ್ದೆ ಹೇಳು? ಗಂಜಿ ಯಾಕೆ? ಅನ್ನ ಉಕ್ಕಿರೋ ಗಂಜಿನ ಜೇನ್ ಕಚ್ಚಿರೋ ಕಡೆ ಎಲ್ಲ ಹಚ್ಕೊಂಡ್ರೆ ಊತ ನೋವು ಕಡಿಮೆ ಆಗತ್ತೆ. ಬೆಳಗಾಗೋ ಅಷ್ಟರಲ್ಲಿ ನಿನ್ ಮುಖ ಮೊದ್ಲಿನ ತರನೇ ಆಗತ್ತೆ. ನಿಜವಾಗ್ಲೂನಾ? ನಂಬಲ್ಲ ಅಂದ್ಮೇಲೆ ಬಿಡಿ, ಅದ್ಗೆ ನೀವ್ಯಾಗ ಬಲವಂತ ಮಾಡ್ತೀರಾ? ಆ ಮುಖ ಸ್ವಲ್ಪ ದಿನ ಹಂಗೆ ಇದ್ರೆ ಸ್ವಲ್ಪ ದಿನ ಖರ್ಚಾದ್ರೂ ಮಿಕ್ಕುತ್ತೆ. ಸಹಿಸ್ಕೊಂಡಿದ್ದಾಳೆ ಅಂದ್ರೆ ಅದಕ್ಕೆ ಖುಷಿ ಪಡ್ಬೇಕು ವಿಕ್ರಾಂತ್ ಅವ್ರೆ. ಜೇನ್ ಹುಳ ಕಚ್ಚಿದ್ರೆ ತುಂಬಾ ನೋವಾಗುತ್ತಲ್ವಾ? ಬಂಗಾರದ ತೆಂಗಿನಕಾಯಿ ತಂಟಾಗ ಯಾರು ಹೋಗೋ ಅಂದಿದ್ದು? ಮತ್ತದನ್ನು ತಗೊಂಡು ಒಡಿ ಅಂತ ಯಾರು ಹೇಳಿದ್ದು? ಹೀಗೆ ಮಾಡ್ಕೊಂಡು ಕಷ್ಟಪಡೋ ಅಂದವ್ರು ಯಾರು ಇವಳಿಗೆ? ಆ ವಿಶಾಲಾಕ್ಷಿಗೆ ನನ್ ಕಂಡ್ರೆ ಆಗಲ್ಲ. ಯಾಕೆ ಅಂದ್ರೆ ತೆಂಗಿನಕಾಯಿ ತಗೋ ಅಂತ ಮೊದ್ಲು ಹೇಳಿದ್ದು ಅವಳೆ.